ರಶ್ಮಿ, ನೀನು ಏನು ಕೇಳಿಸ್ಕೋಬಾರ್ದು ಅಂದ್ಕೊಂಡಿದ್ನೋ ಅದನ್ನೇ ಕೇಳಿಸ್ಕೊಂಡೇನವ? ನೋವಾಯ್ತೇನವ? ಯಾಕವ ನಿನ್ನ ಕಣ್ಣಲ್ಲಿ ನೀರು? ನಿಮ್ಮ ಕಣ್ಣಲ್ಲಿ ಯಾಕೆ ನೀರಿದೆ ಮಾವ? ಅದು ಹೋಗ್ಲಿ ಬಿಡವ. ಪಾಪಿ ನನ್ನ ಮಗನ್ನ ಬಿಟ್ಟು ಬಿಡವ. ಅವನು ನಿನಗೆ ಪರಿಚಯನೇ ಆಗಲಿಲ್ಲ ಅಂದ್ಕೊಳವ. ಅವನು ನನ್ನ ಮಗ ಅನ್ನೋದನ್ನು ಮರ್ತು ಬಿಡವ. ನಿನಗೂ ಅವನಿಗೂ ಮದುವೆನೇ ಆಗಿಲ್ಲ ಅಂದ್ಕೊಳವ. ಈ ಸೀನ ಅನ್ನೋನು ಈ ಭೂಮಿ ಮೇಲೆ ಇರಲಿಲ್ಲ ಅಂದ್ಕೊಳವ. ನೀನು ಮಾತ್ರ ನೊಂದ್ಕೋಬೇಡವ, ಕಣ್ಣೀರು ಹಾಕ್ಬೇಡವ. ಅಯ್ಯೋ ಏನು ಮಾವ ಇದೆಲ್ಲ? ನೀವು ಯಾಕೆ ಇದಕ್ಕೆಲ್ಲ ಹೇಳಬೇಕು? ಬನ್ನಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ನೀವೇನು ಮಾವ ಒಳ್ಳೆ ಕಣ್ಣಲ್ಲೆಲ್ಲ ನೀರು ಹಾಕೊಂಡು? ಅಲ್ಲ ಮಾವ, ನೀವು ನನ್ನ ಫ್ರೆಂಡು ತಾನೆ, ನೀವು ನನ್ನ ತಂದೆ ಸ್ಥಾನದಲ್ಲಿ ಇದ್ದೀರಾ ಅಲ್ವಾ ಮಾವ? ಯಾಕೆ ಮಾವ ಹಿಂಗೆಲ್ಲ ಅಳ್ತೀರಾ? ಮಾವ ನೀವು ನನಗೆ ಹೇಳಿದ್ರಿ ತಾನೆ ಅಳ್ಬೇಡ ಅಂತ. ಯಾಕೆ ಮಾವ ಅಳ್ಬೇಕು ನಾನು? ಸೀನಾ ಅನ್ನೋನು ಹುಟ್ಟೇ ಇಲ್ಲ, ಅವ್ನು ನಿಂಗೆ ಪರಿಚಯನೇ ಆಗಿಲ್ಲ, ಅವನ ಜೊತೆ ನಿನ್ನ ಮದುವೆನೇ ಆಗಿಲ್ಲ ಅಂತ ಅನ್ಕೊಂಬಿಡು ಅಂದ್ರಲ್ಲ ಮಾವ. ಇಲ್ಲ ಮಾವ, ನಾನು ಹಂಗಲ್ಲ ಅನ್ಕೊಳಕ್ ಸಾಧ್ಯನೇ ಇಲ್ಲ ಮಾವ. ಅಣ್ಣ ಫೋನ್ ಮಾಡಿದಾಗ ಏನು ಹೇಳ್ದ ಹೇಳಿ? ಪಿಂಕಿನೋ ಸೀನೋ ಗಂಟು ಹಾಕ್ಬೇಕು ಅಂತ ಆ ಬ್ರಹ್ಮನೇ ಬಂದ್ಬಿಟ್ರು. ಆ ನಮ್ಮವ್ವ ಮಾಕಾಳವ ಬಿಡಕ್ಕಿಲ್ಲ. ಸೀನ ಯಾವತ್ತಿದ್ದು ರಶ್ಮಿದೆ. ಒಳ್ಳೆ ಟೇಬಲ್ ಗುದ್ದದಂಗೆ ಹೇಳ್ದ ಮಾವ ಆ ಮಾತನ್ನ. ನಂಗೆ ಅವನ ಮಾತು ಮೇಲೆ ನಂಬಿಕೆ ಇದೆ. ಅಣ್ಣಂಗೆ ಮಾಕಾಳವ ಮೈ ಮೇಲೆ ಬಂದಾಗ ಅದೊಂದು ಖಡಕ್ ಧ್ವನಿ ಇರತ್ತಲ್ಲ, ಈ ವಿಷಯ ಹೇಳೋವಾಗ್ಲೂ ಅವನ ಧ್ವನಿ ಅಷ್ಟೇ ಖಡಕ್ ಆಗಿತ್ತು ಮಾವ. ನಂಗೆ ನಂಬಿಕೆ ಇದೆ, ನಮ್ಮ ಅಣ್ಣನ ಮೇಲೆ ನಂಬಿಕೆ ಇದೆ. ಯಾರ ಮೇಲೆ ನಂಬಿಕೆ ಇಲ್ಲ ಅಂದ್ರು ಆ ಮಾಕಾಳವನ ಮೇಲೆ ನಂಬಿಕೆ ಇರಬೇಕು ಮಾವ. ನಂಗೆ ನಂಬಿಕೆ ಇದೆ, ಸೀನಂಗೂ ಪಿಂಕಿಗೂ ಮದುವೆ ಆಗೋದಿಲ್ಲ. ಅದೇನು ಪವಾಡನೋ ಮಾಯಾಜಾಲನೋ ಅಥವಾ ಆ ದೇವಲೋಕದಿಂದನೇ 3-4 ಜನ ಬಂದು ಆ ಮದುವೆ ನಿಲ್ಲಿಸ್ತಾರೋ ಏನೋ ನನಗಂತೂ ಗೊತ್ತಿಲ್ಲ ಮಾವ. ಆದರೆ ಈ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ನಂಗೆ ನಂಬಿಕೆ ಇದೆ ಮಾವ. ಇಷ್ಟು ಹೇಳಿದ್ಮೇಲೂ ಏನು ಮಾವ ನೀವು ಒಂದು ಸ್ವಲ್ಪ ಬಿಂದಾಸಾಗಿರಿ. ಅಯ್ಯೋ ನೀವೇನು ಮಾವ, ನಮ್ಮ ಅಣ್ಣ ಬೇರೆ ಮೊದಲನೇ ಸತಿ ಎಲೆಕ್ಷನ್ಗೆ ನಿಂತಿದ್ದಾನೆ. ನಾನು ತಂಗಿಯಾಗಿ ಓಟ್ ಹಾಕ್ಬೇಕು, ನೀವು ಅಷ್ಟೇ ಬೀಗರಾಗಿ ಓಟ್ ಹಾಕಕ್ಕೆ ಹೋಗ್ಬೇಕಲ್ವಾ? ಮತ್ತೆ ಎದ್ದೇಳಿ ಮಾವ, ಎದ್ದೇಳಿ. ಈಗ ಸಮಾಧಾನ ಆಯ್ತು ಕಣವ, ಖುಷಿನೂ ಆಯ್ತು. ಅಯ್ಯೋ ಅಷ್ಟೇ ಮಾವ, ಅದೇ ಇಂಗ್ಲೀಷಲ್ಲಿ ಅದೇನೋ ಆ ಫ್ರೆಂಡ್ ಇಂಡಿಯಡ್ ಉಂಡುಂಡಿ ಅಂತಾನೆ ಏನೋ ಅಂತಾರಲ್ಲ ಇಂಗ್ಲೀಷಲ್ಲಿ. ಎತ್ತು ನಂಗೆ ಅದೇನೋ ಅಷ್ಟು ಗೊತ್ತಿಲ್ಲ. ಅಂದರೆ ಒಬ್ಬ ಫ್ರೆಂಡ್ ಆದವನು ಯಾವತ್ತೂ ಜೊತೆಯಾಗೇ ಇರ್ತಾನೆ, ಜೊತೆಯಾಗೇ ನಿಲ್ತಾನೆ, ಯಾವತ್ತೂ ಕೈ ಬಿಡೋದಿಲ್ಲ ಕಷ್ಟದ ಪರಿಸ್ಥಿತಿಲಿ ಅಂತ ಅದರ ಅರ್ಥ. ನೀವು ನನಗೆ ಫ್ರೆಂಡ್ ತಾನೆ ಅಂದಮೇಲೆ ನಾನು ನಿಮ್ಮ ಕೈ ಹೆಂಗೆ ಬಿಡೋಕ್ಕಾಗತ್ತೆ ಮಾವ? ಅದು ಸರಿ, ಎಲ್ಲಿ ನಿಮ್ಮ ವೈಫು? ರೀ ನಾನು ರೆಡಿ. ಓಹೋ, ಏನು ಅತ್ತೆಗಾರು, ಏನು ಫುಲ್ ಮಿಂಚಿಂಗು? ಯಾವ ಕಡೆ? ಓ ಎಕ್ಸ್ಕ್ಯೂಸ್ ಮೀ, ತಮ್ಮ ಸುಪುತ್ರನ್ ಮದ್ವೆಗಲ್ವಾ? ಕರೆಕ್ಟು. ತಮ್ಮ ಮಗನ ಮದ್ವೆ ಅಂದಮೇಲೆ ಒಳ್ಳೆ ಸೀರೆ ಒಳ್ಳೆ ಒಡವೆ ಎಲ್ಲ ಹಾಕೊಳ್ಳೇಬೇಕು. ಕರೆಕ್ಟು. ಏನು ಹೇಳ್ತಿದ್ಯಾ ನೀನು? ಅದು ಓಟ್ ಹಾಕಕ್ಕೆ. ಓಟ್ ಅಲ್ಲ, ಓಳು. ನೀವು ನನ್ನ ಹತ್ರ ಬಿಡ್ತಾ ಇರೋದು ಬರೀ ಓಳು. ನಮಗೆ ಎಲ್ಲ ವಿಷಯ ಗೊತ್ತಿದೆ, ಅಷ್ಟೆಲ್ಲ ಹೆದರ್ಕೋಬೇಡಿ ಅತ್ತೆ. ಬನ್ನಿ ನಮ್ಮ ಜೊತೆ ಮೊದಲು ಓಟ್ ಹಾಕಿ, ಆಮೇಲೆ ತಮ್ಮ ಸುಪುತ್ರನ ಮದುವೆಗೆ ಹೋಗಿರಂತೆ. ನೋಡಿ ಮಾವ, ಪಾಪ ಆಗದೆ ಇರೋ ಮದುವೆಗೆ ನಮ್ಮ ಅತ್ತೆ ಎಷ್ಟು ಡಂಕಣಕ ಅಂತ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಅಲ್ಲ, ಇಷ್ಟೆಲ್ಲ ಚೆನ್ನಾಗಿ ರೆಡಿಯಾಗಿ ಆಗದೆ ಇರೋ ಮದುವೆಗೆ ಹೋಗಿ ಬೇಜಾರು ಮಾಡ್ಕೊಂಡು ವಾಪಸ್ ಹತ್ಕೊಂಡ್ಬರ್ಬೇಕು ಅಂತ ದೇವರೇ ಹಣೆ ಬರ್ದಲ್ಲಿ ಬರ್ದಿದ್ದ ಅನ್ಸತ್ತೆ. ಇನ್ನೇನೂ ಮಾಡೋಕ್ಕಾಗಲ್ಲ. ಅತ್ತೆ ಬನ್ನಿ ಮಾವ, ಓಟ್ ಹಾಕೋಣ ಬನ್ನಿ ಮಾವ, ಲೇಟ್ ಆಯಿತು.
ಬನ್ನಿ ಅತ್ತೆಗಾರು. ಇವಳೇನು ಮದುವೆನೇ ನಡೆಯೋಕ್ಕಿಲ್ಲ ಅಂತ ತಲೆ ಮೇಲೆ ಹೊಡೆದಂಗೆ ಹೇಳ್ತಾವಳೆ. ಏನು ಮಾಟ ಗೀಟ ಮಾಡಿಸ್ಬಿಟ್ಟವಳೆ ಹೆಂಗೆ? ಬೇಬಿ ಬೇಬಿ ಏನೋ ಸೀನಾ, ಇದೇನ್ ಬೇಬಿ ಇನ್ನೂ ರೆಡಿ ಆಗಿಲ್ವಾ? ಇನ್ನೂ ಟೈಮ್ ಇದೆಯಲ್ಲ ಸೀನಾ. ಅಯ್ಯೋ ನಾನು ಹೇಳಿದ್ ಮದುವೆ ಆಗಲ್ಲ ಬೇಬಿ. ಆ ಯಜಮಾನ್ರು ಬೇರೆ ಎಲೆಕ್ಷನ್ ನಿಂತವ್ರೆ, ನಾನು ಹೋಗಿ ಓಟ್ ಹಾಕ್ಬೇಕು. ನಿನ್ನೂ ಕರ್ಕೊಂಡು ಕರೆಕ್ಟ್ ನೋಡು, ಮರ್ತೇ ಹೋಗಿತ್ತು. ನೀನು ಈ ಊರವಳು, ನಾನು ಆ ಊರವನು. ನೀನ್ ಬಂದು ಅಲ್ಲಿ ಓಟ್ ಹಾಕಕ್ಕಾಯ್ತದ? ಸರಿ ಬಿಡು, ನಾನು ಹೋಗಿದ್ ಬರ್ತೀನಿ. ನೀನ್ ಅಷ್ಟ್ರಲ್ಲಿ ರೆಡಿ ಆಗಿರುವ. ನೀನು ನಮ್ಮೂರೊಳೆ ಆಗಿರೋ ಜೊತೆ ಕರ್ಕೊಂಡು ಹೋಗೋಣ ಅನ್ಕಂಡೆ. ಹೌದು, ಎಲ್ಲಿ ನಮ್ಮ ಮಾಮ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ? ಅವ್ರು ರಾತ್ರಿಯಿಂದನೂ ಕಾಣಿಸ್ತಾ ಇಲ್ಲ. ಅದು ಸರಿನೇ, ಅವ್ರಿಗೆ ನೀನು ನನ್ನ ಜೊತೆ ಮದುವೆ ಆಯ್ತಿರೋದು ಇಷ್ಟ ಇಲ್ಲ, ಅದಕ್ಕೆ ಎಲ್ಲೋ ಹೋಗಿರ್ಬೇಕು. ಆದ್ರೂ ನೀನು ಗ್ರೇಟು ಬೇಬಿ. ನೀನು ನಿಮ್ಮ ಅಪ್ಪನೇ ಎದುರು ಹಾಕೊಂಡು ನಾನೇ ಬೇಕು, ನನ್ನ ಪ್ರೀತಿನೇ ಬೇಕು, ನನ್ನೇ ಮದುವೆ ಆಗಬೇಕು ಅಂತಿದ್ಯಲ್ಲ. ನೀನು ಈ ಋಣನ ಹೇಗೆ ತೀರಿಸ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಆಡ್ಬೇಡ ಸೀನಾ. ನೀನೇ ನನ್ನ ಗಂಡ ಅಂತ ನಾನು ಯಾವತ್ತೋ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನನ್ನ ಜೀವನದಲ್ಲಿ ಏನನ್ನೆಲ್ಲ ಚೇಂಜಸ್ ಆಯಿತು, ಆದರೆ ನಾನು ನಿನ್ನ ಪ್ರೀತಿನ ಬಿಟ್ಕೊಟ್ಟಿಲ್ಲ. ನೀನೇ ನನ್ನ ಗಂಡ ಬೇಬಿ. ತಾಳಿ ಕಟ್ಟಿದ ಮೇಲೇನೆ ಅಫಿಷಿಯಲ್ ಗಂಡ. ಸರಿ, ನಾನು ಹೋಗಿದ್ದು ಬರ್ತೀನಿ. ಸೀನಾ, ನಿಮ್ಮ ಅಮ್ಮಿನ ಕರಿಯಲ್ವಾ? ಥೋ, ಮರ್ತೇ ಹೋಗಿತ್ತು. ಈ ಎಲೆಕ್ಷನ್ ಓಡಾಡ್ತಲ್ಲಿ ನಮ್ಮ ಅವಂಗೆ ಫೋನ್ ಮಾಡದೆ ಮರ್ತ್ಬಿಟ್ಟಿದ್ದೀನಿ. ಇರು, ಈಗ ಮಾಡ್ತೀನಿ. ಹೇಳ ಮಗ. ಯಾವಾಗ್ಲೂ ಬಡ್ಕತಾ ಇದ್ದಲ್ಲ. ಅಪ್ಪ ಮಗನೇ, ನೀನ್ ಮದ್ವೆ ಆಗ್ಬೇಕಾರೆ ನನಗೊಂದು ಫೋನ್ ಮಾಡಪ್ಪ, ಮರಿಬೇಡ ಅಂತ. ಇವತ್ತೇ ನಿನ್ ಮಗನ್ ಮದ್ವೆ. ನೀನ್ ಇಷ್ಟಪಟ್ಟಿರೋ ತೆಳ್ಳಗೆ ಬೆಳ್ಳಗೆ ಲಂಡನ್ ರಾಣಿ ಹಂಗಿರೋ ಪಿಂಕಿ ಬೇಬಿ ಜೊತೆ ಮಾ. ಯವ್ವ, ಈ ಸುದ್ದಿ ಕೇಳಿದೆಯಾ? ನಂಗೊಳ್ಳೆ ಏದುಸ್ರು ಬಂದಂಗೆ ಆಯ್ತಾಯ್ತಕ್ಕಲ್ಲ. ಇವತ್ತು ನನ್ನ ಮಗನ ಮದ್ವೆನಾ? ಅದ್ಯಾವ್ರೋ ಅದು ಹೆಂಗ್ ಕಂಡ್ಬಿಟ್ನೋ ಏನೋ. ಪಿಂಕಿನೇ ನಮ್ಮನೆ ಸೊಸೆ ಆಗ್ತಾವಳೆ. ತುಂಬಾ ಖುಷಿ ಆಗ್ತೈತಕ್ಕಲ್ಲ ಮಗ. ಹೆಂಗಾರ ಮಾಡಿ ಬಂದ್ಬಿಡ್ತೀನಿ. ಏ ಅವ ಹೊಸಿ ನನ್ ಮಾತು ಕೇಳವ, ಇವಾಗ ಹೊರಡ್ಬೇಡ. ನಿಮ್ಮ ಅಪ್ಪಯ್ಯನು ಆ ಮೂಟೆನು ಓಟ್ ಹಾಕಕ್ ಹೋಯ್ತಾರಲ್ಲ, ಆಗ್ಲೇ ಬರ್ತೀನಿ. ಅವ ನೀನ್ ಓಟ್ ಹಾಕಕ್ಕಿಲ್ವಾ? ಅದ್ರಲ್ಲೂ ತಲೆ ಹಿಡ್ಕೋ, ಯಜಮಾನ್ರಿಗೆ ಓಟ್ ಹಾಕ್ಬೇಕು. ಯಾಕೆ ಹೇಳು? ನಿನ್ ಮಗನೇ ಎಲೆಕ್ಷನ್ ಓಡಾಡಿರೋದು ಯಜಮಾನ್ರ ಪರವಾಗಿ. ನೀನೇನಾರ ಓಟ್ ಹಾಕ್ಲಿಲ್ಲ ಅಂದ್ರೆ ಅನ್ಯಾವಾಗ ಒಂದು ಓಟ್ ಮಿಸ್ ಆಗೋಯ್ತದೆ. ಈಗ ನೀನು ನಿನ್ ಗಂಡು ಜೊತೆ ಹೋಗಿ ಓಟ್ ಹಾಕು. ಅದಾದ್ಮೇಲೆ ಊರಾಚೆ ಕೆರೆ ಪಕ್ಕದಲ್ಲಿರೋ ದೇವಸ್ಥಾನ ಆಯ್ತಲ್ಲ, ಅಲ್ಲಿಗೆ ಬಂದ್ಬಿಡು. ನೋಡವಾ, ನಾನು ಪಿಂಕಿ ಸಿಂಪಲ್ ಆಗಿ ಮದ್ವೆ ಆಯ್ತಿದೀವಿ. ಆದ್ರೂ ಪರವಾಗಿಲ್ಲ, ಬಂದ್ಬಿಟ್ಟು ಆಶೀರ್ವಾದ ಮಾಡುವ. ಏನ್ಲ ಸೀನಾ, ನನ್ನ ಮಗನ ಮದುವೆಗೆ ನಾನೇ ಬರ್ದಂಗೆ, ನಾನು ಆಶೀರ್ವಾದ ಮಾಡ್ದಂಗೆ ಆಗ್ಬಿಡ್ತೈತಾ? ಬರ್ತೀನ್ಕಲ್ಲ, ಹೆಂಗನ ಮಾಡಿ ರೆಡಿಯಾಗಿ ಬಂದ್ಬಿಡ್ತೀನಿ. ಬಾಯ್ ಮಮ್ಮಿ, ಟಾಟಾ ಮಮ್ಮಿ, ಬಾಯ್. ಅತ್ತಾಳಂತೆ ನಮ್ಮವ್ವ. ಸರಿ ಬೇಬಿ, ನೀನ್ ರೆಡಿ ಆಗಿರೋ, ನಾನು ಹೋಗಿ ಬರ್ತೀನಿ. ಸರಿ ಸೀನಾ.